ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸ್ವಾತಿ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ಲಾಸ್ 11 ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಡೆಫಿನೇಷನ್ ಏನು ಅಂತ ನಾವು ನೋಡೋಕ್ಕೂ ಮುಂಚೆ ಫಸ್ಟ್ ನಾವು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಸೊ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಅಂತಂದರೆ ಏನು ಅಲ್ವಾ? ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಸಪೋಸ್ ರಾಮ್ ಹತ್ರ 3 ಪ್ಯಾಂಟ್ಸ್ ಇದೆ. ರಾಮನ ಹುಡುಗನ ಹತ್ರ 3 ಪ್ಯಾಂಟ್ಸ್ ಮತ್ತು 2 ಶರ್ಟ್ಸ್ ಇದೆ. ಸೊ ಈ 3 ಪ್ಯಾಂಟ್ಸ್ನ ನಾವು P1, P2, P3 ಪ್ಯಾಂಟ್ 1, ಪ್ಯಾಂಟ್ 2, ಪ್ಯಾಂಟ್ 3 ಅಂತ ಕನ್ಸಿಡರ್ ಮಾಡೋಣ. 2 ಶರ್ಟ್ಸ್ನ ನಾವು ಶರ್ಟ್ 1, ಶರ್ಟ್ 2 ಅಂತ ತೊಗೊಳ್ಳೋಣ. ಸೊ ಈ ರಾಮನ ಹುಡುಗ 3 ಪ್ಯಾಂಟ್ಸ್ ಮತ್ತು 2 ಶರ್ಟ್ಸ್ನ ಇಟ್ಕೊಂಡು ಎಷ್ಟು ವಿಧದಲ್ಲಿ ಅವನು ಬಟ್ಟೆನ ಮ್ಯಾಚ್ ಮಾಡ್ಬೋದು, ಎಷ್ಟು ವಿಧದಲ್ಲಿ ಅವನು ಬಟ್ಟೆಯನ್ನು ಹಾಕೋಬೋದು. ಸೊ ಪ್ಯಾಂಟ್ 1 ಜೊತೆ ಶರ್ಟ್ 1, ಪ್ಯಾಂಟ್ 1 ಜೊತೆ ಶರ್ಟ್ 2 ಹಾಕೋಬೋದು. ಆರ್ ಪ್ಯಾಂಟ್ 2 ಜೊತೆ ಶರ್ಟ್ 1, ಪ್ಯಾಂಟ್ 2 ಜೊತೆ ಶರ್ಟ್ 2 ಮ್ಯಾಚ್ ಮಾಡ್ಬೋದು. ಪ್ಯಾಂಟ್ 3 ಜೊತೆ ಶರ್ಟ್ 1 ಆ್ಯಂಡ್ ಪ್ಯಾಂಟ್ 3 ಜೊತೆ ಶರ್ಟ್ 2 ಎಷ್ಟು ವಿಧದಲ್ಲಿ ಅವ್ರು ಮಾಡ್ಕೋಬೋದು, ಪ್ಯಾಂಟ್ ಆ್ಯಂಡ್ ಶರ್ಟ್ನ ಹಾಕೋಬೋದು. ಸೊ 1, 2, 3, 4, 5, 6. ಸೊ ಟೋಟಲ್ 6 ವೇಸಲ್ಲಿ ಪ್ಯಾಂಟ್ ಆ್ಯಂಡ್ ಶರ್ಟ್ಸ್ನ ಮ್ಯಾಚ್ ಮಾಡ್ಬೋದು. ಸೊ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಏನು ಹೇಳುತ್ತೆ ಅಂತಂದರೆ, ಇಫ್ ಆನ್ ಈವೆಂಟ್ ಅಕ್ಕರ್ ಇನ್ m ಡಿಫ್ರೆಂಟ್ ವೇಸ್ ಆ್ಯಂಡ್ ಅನದರ್ ಈವೆಂಟ್ ಅಕ್ಕರ್ ಇನ್ n ಡಿಫ್ರೆಂಟ್ ವೇಸ್, the total number of occurrence of the events is m cross n. ಸೊ ಒಂದು ಈವೆಂಟು m ಡಿಫ್ರೆಂಟ್ ವೇಸಲ್ಲಿ ಆಗುತ್ತೆ, ಇನ್ನೊಂದು ಈವೆಂಟ್ n ಡಿಫ್ರೆಂಟ್ ವೇಸಲ್ಲಿ ಆಗುತ್ತೆ ಅಂತಂದರೆ ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಅಂತಂದರೆ m ಇಂಟು n, ದಟ್ ಈಸ್ 3 ಇಂಟು 2. ಈ ಎಕ್ಸಾಂಪಲಲ್ಲಿ m 3 ಪ್ಯಾಂಟ್ಸ್ ಇದೆ, n ಅಂತಂದರೆ 2 ಶರ್ಟ್ಸ್ ಇದೆ. ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ವಿಧದಲ್ಲಿ ಪ್ಯಾಂಟು ಶರ್ಟ್ಸ್ನ ನಾವು ಮ್ಯಾಚ್ ಮಾಡ್ಬೋದು ಅಂತಂದರೆ 3 ಇಂಟು 2 ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 3 2s are 6. ಸೊ ಎಕ್ಸಸೈಸ್ 7.1 ಅದು ಫುಲ್ಲು ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ಸೊ ಫಸ್ಟ್ ನಾವು ಎಕ್ಸಸೈಸ್ 7.1ನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನು ಅಂತಂದರೆ, ಹೌ ಮೆನಿ 3-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್ 1, 2, 3, 4 ಆ್ಯಂಡ್ 5 ಅಸ್ಯೂಮಿಂಗ್ ದಟ್ ದ ರಿಪಿಟೇಷನ್ಸ್ ಆಫ್ ದ ಡಿಜಿಟ್ ಇಸ್ ಅಲೌಡ್. ಸೊ ಅವರು 5-digit ನಂಬರ್ಸ್ ಕೊಟ್ಟಿದ್ದಾರೆ. ಸೊ 1, 2, 3, 4, 5 ಡಿಜಿಟ್ಸ್ ಕೊಟ್ಟಿದ್ದಾರೆ. ಬೈ ಯೂಸಿಂಗ್ 5 digits ಇದನ್ನು ಯೂಸ್ ಮಾಡಿಕೊಂಡು 5 digitsನ ನಾವು ಯೂಸ್ ಮಾಡಿಕೊಂಡು 3-digit ನಂಬರ್ಸ್ನ ಫಾರ್ಮ್ ಮಾಡಬೇಕು. ಎಷ್ಟು 3-digit ನಂಬರ್ಸ್ನ ನಾವು ಫಾರ್ಮ್ ಮಾಡೋದಕ್ಕಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ 3-digit ನಂಬರ್ಸ್ ಅಂತಂದರೆ ಯೂನಿಟ್ ಪ್ಲೇಸ್ ಇರುತ್ತೆ, ಟೆನ್ಸ್ ಪ್ಲೇಸ್ ಇರುತ್ತೆ, 100 ಪ್ಲೇಸ್ ಇರುತ್ತೆ. ಸೊ ಫಸ್ಟ್ ನಂಬರ್ ಆಫ್ ವೇಸ್ ಟು ಫಿಲ್ ಯೂನಿಟ್ ಪ್ಲೇಸ್. ಎಷ್ಟು ವಿಧದಲ್ಲಿ ನಾವು ಯೂನಿಟ್ ಪ್ಲೇಸ್ನ ಫಿಲ್ ಮಾಡ್ಬೋದು? ಯೂನಿಟ್ ಪ್ಲೇಸ್ನ ನಾವು 1, 2, 3, 4, 5 ಯಾವುದಾದ್ರೂ ನಂಬರ್ಸ್ನ ಫಿಲ್ ಮಾಡ್ಬೋದು. ಎನಿ ಆಫ್ ದ ನಂಬರ್ಸ್ ನಾವಿಲ್ಲಿ ಫಿಲ್ ಮಾಡ್ಬೋದು. ಸೊ ದ ನಂಬರ್ ಆಫ್ ವೇಸ್ ಟು ಫಿಲ್ ಯೂನಿಟ್ ಪ್ಲೇಸ್ ಇಸ್ 5. ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ರಿಪಿಟೇಷನ್ಸ್ ಆಫ್ ದ ಡಿಜಿಟ್ ಇಸ್ ಅಲೌಡ್ ಅಂತಂದರೆ ಮತ್ತೆ ನಾವು ಡಿಜಿಟ್ಸ್ನ ರಿಪೀಟ್ ಮಾಡ್ಬೋದು ಟೆನ್ಸ್ ಪ್ಲೇಸಲ್ಲೂ. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಟೆನ್ಸ್ ಪ್ಲೇಸ್ನ ನಾವು ಎಷ್ಟು ವಿಧದಲ್ಲಿ ನಾವು ಅದನ್ನು ಫಿಲ್ ಮಾಡ್ಬೋದು. ಟೆನ್ಸ್ ಪ್ಲೇಸ್ಗೂ ನಾವು ಯಾವುದಾದ್ರೂ ನಂಬರ್ಸ್ ತೊಗೋಬೋದು. 1, 2, 3, 4, 5. ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ಅಲೌಡ್ ಆಗಿರೋದ್ರಿಂದ ಟೆನ್ಸ್ ಪ್ಲೇಸು ಕ್ಯಾನ್ ಬಿ ಫಿಲ್ಡ್ ವಿತ್ 5 ಡಿಫ್ರೆಂಟ್ ವೇಸ್. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಹಂಡ್ರೆಡ್ಸ್ ಪ್ಲೇಸ್ನ ನಾವು ಎಷ್ಟು ವಿಧದಲ್ಲಿ ನಾವು ಫಿಲ್ ಮಾಡ್ಬೋದು? ಎಲ್ಲ ಡಿಜಿಟ್ಸಲ್ಲೂ ನಾವು ಫಿಲ್ ಮಾಡ್ಬೋದು. ಐದರ್ ಇಟ್ ಮೇ ಬಿ ಫಿಲ್ಡ್ ವಿತ್ 1 ಇಂದ ಫಿಲ್ 2, 3, 4, 5. ಸೊ ಇಟ್ ಈಸ್ ಆಲ್ಸೋ 5. ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ವಿಧದಲ್ಲಿ ನಾವು 3-digit ನಂಬರ್ಸ್ನ ಫಾರ್ಮ್ ಮಾಡ್ಬೋದು ಅಂತಂದರೆ 5 ಇಂಟು 5 ಇಂಟು 5 ದಟ್ ಈಸ್ 125 ವೇಸಲ್ಲಿ ನಾವು 3-digit ನಂಬರ್ಸ್ನ ಫಾರ್ಮ್ ಮಾಡ್ಬೋದು. ಇನ್ನೂ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ, ಸೊ ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್ ಇದೆ ಇಲ್ಲಿ. ಸೊ ಯೂನಿಟ್ ಪ್ಲೇಸಲ್ಲಿ ನಾವು 1 ಫಿಲ್ ಮಾಡಿ 2, 3, 4, 5 ಯಾವುದಾದ್ರೂ ನಂಬರ್ಸ್ನ ಫಿಲ್ ಮಾಡ್ಬೋದು. ಟೆನ್ಸ್ ಪ್ಲೇಸಲ್ಲಿ ಸಿನ್ಸ್ ದ ರಿಪಿಟೇಷನ್ಸ್ ಅಲೌಡ್ ಆಗಿರೋದ್ರಿಂದ ನಾವು 2, 1, 3, 4, 5, 2, 5, 6. So you cannot consider 6, 4, 3, 1. ಸೊ ರಿಪಿಟೇಷನ್ ಆಫ್ ದ ನಂಬರ್ ಅಲೋ ಆಗಿರೋದ್ರಿಂದ ಎಷ್ಟು 3-digit ನಂಬರ್ಸ್, ಈ ರೀತಿ ಎಷ್ಟು 3-digit ನಂಬರ್ಸ್ನ ನಾವು ಮಾಡ್ಬೋದು ಅಂತಂದರೆ 125 ವೇಸ್ ವಿ ವಿಲ್ ಬಿ ಗೆಟಿಂಗ್.
ಸೊ ಇಲ್ಲಿ ಸೆಕೆಂಡ್ ಸಬ್ ಕ್ವಶನ್ ಏನು, ರಿಪಿಟೇಷನ್ಸ್ ಆಫ್ ದ ಡಿಜಿಟ್ ಇಸ್ ನಾಟ್ ಅಲೌಡ್. ಸಪೋಸ್ ರಿಪಿಟೇಷನ್ಸ್ ಆಫ್ ದ ಡಿಜಿಟ್ ಇಸ್ ನಾಟ್ ಅಲೌಡ್. ಸೊ ನಿಮ್ಮ ಹತ್ರ 1 2 3 4 5 ಡಿಜಿಟ್ಸ್ ಕೊಟ್ಟಿದ್ದಾರೆ. 3 ಡಿಜಿಟ್ ನಂಬರ್ಸ್ನೇ ಫಾರ್ಮ್ ಮಾಡಬೇಕು. ಯೂನಿಟ್ ಪ್ಲೇಸ್, ಟೆನ್ಸ್ ಪ್ಲೇಸ್, 100 ಪ್ಲೇಸ್. ಇಲ್ಲೇನಾಗಿದೆ, ರಿಪಿಟೇಷನ್ ಆಫ್ ದ ಡಿಜಿಟ್ ಇಸ್ ನಾಟ್ ಅಲೌಡ್. ರಿಪಿಟೇಷನ್ ಇಸ್ ನಾಟ್ ಅಲೌಡ್. ರಿಪಿಟೇಷನ್ ಇಸ್ ನಾಟ್ ಅಲೌಡ್ ಅಂತಂದರೆ ಇಲ್ಲಿ 5 ಕನ್ಸಿಡರ್ ಮಾಡಿದರೆ ಇಲ್ಲಿ ಮತ್ತೆ 5 ಕನ್ಸಿಡರ್ ಮಾಡೋಂಗಿಲ್ಲ. ಸೊ ನಂಬರ್ ಆಫ್ ವೇಸ್ ಟು ಫಿಲ್, ನಂಬರ್ ಆಫ್ ವೇಸ್ ಟು ಫಿಲ್ ಯೂನಿಟ್ ಪ್ಲೇಸ್, ನಂಬರ್ ಆಫ್ ವೇಸ್ ಟು ಫಿಲ್ ಯೂನಿಟ್ ಪ್ಲೇಸ್. ಯೂನಿಟ್ ಪ್ಲೇಸ್ನ ನೀವು ಯಾವ ನಂಬರ್ಸಿಂದ ಆದರೂ ಫಿಲ್ ಮಾಡಿ. ಸೊ ದೆರ್ ಆರ್ 5 ಪಾಸಿಬಲ್ ವೇಸ್. ಸೊ ನಂಬರ್ ಆಫ್, ಸಪೋಸ್ ನಾನಿಲ್ಲಿ 5 ಫಿಲ್ ಮಾಡಿದ್ದೇನೆ. 5 ಫಿಲ್ ಮಾಡಿದ್ದೀನಿ ಅಂತಂದರೆ ಎಗೇನ್ ಯು ಶುಡ್ ನಾಟ್ ರಿಪೀಟ್ ದಿಸ್ ನಂಬರ್. ಮತ್ತೆ ಇದೇ ನಂಬರ್ನ ನಾವು ಎಲ್ಲೂ ರಿಪೀಟ್ ಮಾಡೋಂಗಿಲ್ಲ ಟೆನ್ಸ್ ಪ್ಲೇಸ್ ಮತ್ತು 100 ಪ್ಲೇಸಲ್ಲಿ. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಟೆನ್ಸ್ ಪ್ಲೇಸ್. ಟೆನ್ಸ್ ಪ್ಲೇಸಲ್ಲಿ ಎಷ್ಟು ವಿಧದಲ್ಲಿ ನಾವು ಫಿಲ್ ಮಾಡ್ಬೋದು, 1ಇಂದ ಆದರೂ ಮಾಡಿ, 2 3 4 ಎಷ್ಟು ವಿಧ ಇದೆ ನಮ್ಮ ಹತ್ರ. ಸೊ 4 ವೇಸಲ್ಲಿ ಮಾಡ್ಬೋದು. ಸೊ ನಾನಿಲ್ಲಿ ಫಿಕ್ಸ್ ಮಾಡ್ತೇನೆ. ಸಪೋಸ್ ಟೆನ್ಸ್ ಪ್ಲೇಸ್ ನಾನು 3ನ ಬರಿತೇನೆ. ಆವಾಗ ನಂಬರ್ ಆಫ್ ವೇಸ್ ಟು ಫಿಲ್, ನಂಬರ್ ಆಫ್ ವೇಸ್ ಟು ಫಿಲ್ 100s ಪ್ಲೇಸ್, 100s ಪ್ಲೇಸ್. ನಂಬರ್ ಆಫ್ ವೇಸ್ ಟು ಫಿಲ್ 100s ಪ್ಲೇಸ್ ಎಷ್ಟು ವಿಧದಲ್ಲಿ, 5ನೂ ರಿಪೀಟ್ ಮಾಡೋಂಗಿಲ್ಲ, 3ನೂ ರಿಪೀಟ್ ಮಾಡೋಂಗಿಲ್ಲ. ಎಷ್ಟು ವಿಧದಲ್ಲಿ ನಾವು 100 ಪ್ಲೇಸ್ನ ಮಾಡ್ಬೋದು. ರಿಮೈನಿಂಗ್ ಈಸ್ 1 2 4 ಇದೆ. ಸೊ ರಿಮೈನಿಂಗ್ ಈಸ್ 3 ವೇಸ್. ಸೊ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ ವೇಸ್, ಟೋಟಲ್ ನಂಬರ್ ಆಫ್ ವೇಸ್, ಹೌ ಮೆನಿ ವೇಸ್ ಅಂತಂದರೆ 5 × 4 × 3, 5 4s are 20 × 3 is 60 ways. 60 waysಲ್ಲಿ we can form 3 digit numbers. ಸೆಕೆಂಡ್ ಪ್ರಾಬ್ಲಮ್ ಏನು ಅಂತಂದರೆ, ಹೌ ಮೆನಿ 3 digit ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಡಿಜಿಟ್ಸ್. ಅವ್ರು ಡಿಜಿಟ್ಸ್ ಕೊಟ್ಟಿದ್ದಾರೆ 1 2 3 4 5 ಆ್ಯಂಡ್ 6 ಅಂತ ಕೊಟ್ಟಿದ್ದಾರೆ. ನೀವು ಈವನ್ ನಂಬರ್ನ ಫಾರ್ಮ್ ಮಾಡಬೇಕು. ಸೊ 3 ಡಿಜಿಟ್ ಅಂತಂದರೆ ಏನು, ಯೂನಿಟ್ ಪ್ಲೇಸು, ಟೆನ್ಸ್ ಪ್ಲೇಸು, 100 ಪ್ಲೇಸ್ ಇರುತ್ತೆ. ಈವನ್ ನಂಬರ್ ಅಂತಂದರೆ ಏನು, ಲಾಸ್ಟ್ ನಂಬರ್ ಏನಾರ ಈವನ್ ನಂಬರ್ ಏನಾರ ಆಗಿದ್ರೆ, ಲಾಸ್ಟ್ ಡಿಜಿಟ್, ಇಫ್ ದ ಲಾಸ್ಟ್ ಡಿಜಿಟ್ ಈಸ್ ಈವನ್, ಲಾಸ್ಟ್ ಡಿಜಿಟ್ ಏನಾರ ಈವನ್ ಏನಾರ ಆಗಿದ್ರೆ ನಾವು ಅದನ್ನು ಈವನ್ ನಂಬರ್ ಅಂತ ಕರಿತೀವಿ. ಲಾಸ್ಟ್ ಡಿಜಿಟ್ನ ನಾವು, ಯೂನಿಟ್ ಪ್ಲೇಸ್ನ ನಾವು ಎಷ್ಟು ವಿಧದಲ್ಲಿ ನಾವು ಫಿಲ್ ಮಾಡ್ಬೋದು. ಎಷ್ಟು ಈವನ್ ನಂಬರ್ ಇದೆ, 2 4 6. ನಾವು ಲಾಸ್ಟ್ ಯೂನಿಟ್ ಡಿಜಿಟ್ಸ್ನ ನಾವು 2 4 6 ಮಾತ್ರ ಫಿಲ್ ಮಾಡಬೇಕು. ಆವಾಗಲೇ ನಮಗೆ 3 digit ನಂಬರ್ ಈವನ್ ನಂಬರ್ ಆಗುತ್ತೆ. ಸೊ ನಂಬರ್ ಆಫ್ ವೇಸ್, ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಯೂನಿಟ್ ಪ್ಲೇಸ್, ನಂಬರ್ ಆಫ್ ವೇಸ್ ಟು ಫಿಲ್ ಯೂನಿಟ್ ಪ್ಲೇಸ್ ಎಷ್ಟು ವಿಧದಲ್ಲಿ ಮಾಡ್ಬೋದು, 2 4 6 ಅಲ್ವಾ. ಸೊ 3 ವೇಸಲ್ಲಿ ನಾವು ಫಿಲ್ ಮಾಡ್ಬೋದು. ಸೊ ಇಫ್ ದ ಡಿಜಿಟ್ಸ್ ಕ್ಯಾನ್ ಬಿ ರಿಪೀಟ್ ಆಗ್ಬೋದು. ಈ 2 4 6 ಅನ್ನೋದು 100 ಪ್ಲೇಸಲ್ಲೂ ರಿಪೀಟ್ ಆಗ್ಬೋದು, ಟೆನ್ಸ್ ಪ್ಲೇಸಲ್ಲೂ ರಿಪೀಟ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ನಂಬರ್ ಆಫ್ ವೇಸ್ ಟು ಫಿಲ್, ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಟೆನ್ಸ್ ಪ್ಲೇಸ್, ನಂಬರ್ ಆಫ್ ವೇಸ್ ಟು ಫಿಲ್ ಟೆನ್ಸ್ ಪ್ಲೇಸ್. ಸೊ ಟೆನ್ಸ್ ಪ್ಲೇಸ್ನ ನಾವು ಎನಿ ಆಫ್ ದ ನಂಬರ್ಸ್, ಯಾವುದಾದ್ರೂ ನಂಬರ್ಸ್ನ ನಾವು ಟೆನ್ಸ್ ಪ್ಲೇಸಲ್ಲಿ ಫಿಲ್ ಮಾಡ್ಬೋದು. 1 ರಿಂದ 6, 1 to 6. ಸೊ 6. So number of ways to fill 100s place, number of ways to fill 100s place. ಎಷ್ಟು ವಿಧದಲ್ಲಿ ನಾವು 100s ಪ್ಲೇಸ್ನ ಫಿಲ್ ಮಾಡ್ಬೋದು. ರಿಪಿಟೇಷನ್ ಅಲೋ ಆಗಿರೋದ್ರಿಂದ ಎಲ್ಲ ನಂಬರ್ಸ್ನ ನಾವು ಕನ್ಸಿಡರ್ ಮಾಡ್ಬೋದು 6. ಸೊ ಟೋಟಲ್ ನಂಬರ್ ಆಫ್ ವೇಸ್ ಏನು, ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ ವೇಸ್. ಸೊ ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಅಂತಂದರೆ 3 × 6 × 6. ಸೊ 3 × 36. ಸೊ 108 ways. 108 ways we can form 3 digit even numbers. ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ. ಹೌ ಮೆನಿ 4 digit ಕೋಡ್ ಕ್ಯಾನ್ ಬಿ ಫಾರ್ಮ್ ಯೂಸಿಂಗ್ ದ ಫಸ್ಟ್ 10 letters ಆಫ್ ದ ಇಂಗ್ಲೀಷ್ ಆಲ್ಫಾಬೆಟ್. ಫಸ್ಟ್ 10 letters ಆಫ್ ದ ಇಂಗ್ಲೀಷ್ ಆಲ್ಫಾಬೆಟ್ನ ಬರೀರಿ. ಸೊ ABCDEF GHIJ 10 ಲೆಟರ್ಸ್ನ ಬರೆದಿದ್ದೀರಾ. ಇಫ್ ನೋ ಲೆಟರ್ ಕ್ಯಾನ್ ಬಿ ರಿಪೀಟೆಡ್ ಅಂತಂದರೆ ರಿಪಿಟೇಷನ್ ನಾಟ್ ಅಲೌಡ್, ರಿಪಿಟೇಷನ್ ಮಾಡೋಂಗಿಲ್ಲ ನಾವು ಲೆಟರ್ಸ್ನ. ಸೊ 4 letter ಕೋಡ್ನ ಬರೀಬೇಕು. 1 2 3 4 letter ಕೋಡ್. ಇದು ಫಸ್ಟ್ ಅಂತ ಕನ್ಸಿಡರ್ ಮಾಡೋಣ. ಸೆಕೆಂಡ್, ಇದು ಥರ್ಡ್,
ಇದು ಫೋರ್ತ್. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ದ ಫಸ್ಟ್ ಪ್ಲೇಸಲ್ಲಿ ನಾವು ಎಷ್ಟು ವೇಸಲ್ಲಿ ನಾವು ಫಿಲ್ ಮಾಡ್ಬೋದು, ಎ ಇಂದ ಜೆವರೆಗೂ ಯಾವುದಾದ್ರೂ ಲೆಟರ್ಸ್ನ ನಾವು ಫಸ್ಟ್ ಪ್ಲೇಸಲ್ಲಿ ಫಿಲ್ ಮಾಡ್ಬೋದು. ಸೊ 10. ಸಪೋಸ್ ನಾನೇನಾದರೂ ಫಸ್ಟ್ ಪ್ಲೇಸ್ನ ಸಿ ಇಂದ ಫಿಲ್ ಮಾಡ್ತೀನಿ ಅಂದ್ಕೊಳ್ಳಿ. ಸಪೋಸ್ ನಾನು ಫಸ್ಟ್ ಪ್ಲೇಸ್ನ ಸಿ ಇಂದ ಫಿಲ್ ಮಾಡ್ತೀನಿ ಅಂತಂದರೆ ರಿಪಿಟೇಷನ್ ಇಲ್ಲ. ಸೊ ಈ ಸಿ ಕ್ಯಾನ್ಸಲ್ ಮಾಡಬೇಕು, ಮತ್ತೆ ರಿಪಿಟೇಷನ್ ಮಾಡೋಂಗಿಲ್ಲ ಸಿ ಅನ್ನೋದನ್ನ. ನೆಕ್ಸ್ಟ್ ನಂಬರ್ ಆಫ್ ವೇಸ್ ಟು ಫಿಲ್ ದ ಸೆಕೆಂಡ್ ಪ್ಲೇಸ್ನ ನಾವು ಎಷ್ಟು ವಿಧದಲ್ಲಿ ನಾವು ಫಾರ್ಮ್ ಮಾಡ್ಬೋದು, ಎಷ್ಟು ವಿಧದಲ್ಲಿ ನಾವು ಬರಿಬೋದು ಸೆಕೆಂಡ್ ಪ್ಲೇಸ್ನ. ಸೊ ಇಲ್ಲಿ ಸೆಕೆಂಡ್ ಪ್ಲೇಸ್ನ ನಾವು ಸಿ ಅನ್ನೋದನ್ನ ಬಿಟ್ಟು ಬೇರೆ ಎಲ್ಲ ಲೆಟರ್ಸಿಂದನೂ ನಾವು ಅಲ್ಲಿ ಫಿಲ್ ಮಾಡ್ಬೋದು. ಸೊ 9 ವೇಸ್. ಸಪೋಸ್ ನಾನು ಸೆಕೆಂಡ್ ಪ್ಲೇಸ್ನ ಎಫ್ ಇಂದ ಫಿಲ್ ಮಾಡ್ತೀನಿ ಅಂತಂದರೆ ಎಫ್ ಮತ್ತೆ ರಿಪಿಟೇಷನ್ ಮಾಡೋಂಗಿಲ್ಲ. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ದ ಥರ್ಡ್ ಪ್ಲೇಸ್ನ ನಾವು ರಿಮೈನಿಂಗ್ 8 ಲೆಟರ್ಸಿಂದ ಫಿಲ್ ಮಾಡ್ಬೋದು. ನೆಕ್ಸ್ಟ್ ಈ ಥರ್ಡ್ ಪ್ಲೇಸ್ನ ನಾನು ಐ ಇಂದ ಫಿಲ್ ಮಾಡ್ತೀನಿ ಅಂತಂದರೆ ಐ ಅನ್ನೋದನ್ನ ಮತ್ತೆ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ದ ಫೋರ್ತ್ ಪ್ಲೇಸ್. ಸೊ ಫೋರ್ತ್ ಪ್ಲೇಸ್ನ ನಾವು ರಿಮೈನಿಂಗ್ 7 ಲೆಟರ್ಸಿಂದ ಫಿಲ್ ಮಾಡ್ಬೋದು. ಸೊ ಬೈ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಕೌಂಟಿಂಗ್, ಟೋಟಲ್ ನಂಬರ್ ಆಫ್ ವೇಸ್ ಎಷ್ಟು ಅಂತಂದರೆ 10 into 9 into 8 into 7. So multiply this, you will get 5040 ways. So how many 4 letter code can be formed antandre 5040 code letters can be formed by using first 10 letters of English alphabet. Next, fourth problem ಏನು ಅಂತಂದರೆ how many 5-digit telephone numbers. So 5-digit telephone numbers can be constructed. 5-digit telephone number can be constructed using the digits. ಯಾವ digits ಇಂದ 0 1 2 3 4 5 6 7 8 9. If each of the numbers starts with 67, so number starts with 67, first two numbers it is already fixed, starts with 67 and no digit appears more than once ಅಂತಂದರೆ ರಿಪಿಟೇಷನ್ ಆಗಂಗಿಲ್ಲ, ರಿಪಿಟೇಷನ್ ಆಫ್ ದ ಡಿಜಿಟ್ಸ್ ಮತ್ತೆ ಡಿಜಿಟ್ಸ್ ರಿಪೀಟ್ ಆಗಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಆಲ್ರೆಡಿ ಫಿಲ್ ಆಗಿದೆ, ಥರ್ಡ್ ಪ್ಲೇಸ್ ಮತ್ತು ಫೋರ್ತ್ ಪ್ಲೇಸ್ ಫಿಫ್ತ್ ಪ್ಲೇಸ್. ಸೊ ಇವಾಗ ನಂಬರ್ ಆಫ್ ವೇಸ್ ಟು ಫಿಲ್ ಥರ್ಡ್ ಪ್ಲೇಸ್. ಎಷ್ಟು ವೇಸಲ್ಲಿ ನಾವು ಥರ್ಡ್ ಪ್ಲೇಸ್ನ ಫಿಲ್ ಮಾಡ್ಬೋದು? ಆಲ್ರೆಡಿ 6 ಮತ್ತು 7 ಫಿಲ್ ಆಗೋಗಿದೆ. ನಂಬರ್ಸ್ನ ನಾವು ಮತ್ತೆ ರಿಪಿಟೇಷನ್ ಮಾಡೋಂಗಿಲ್ಲ, ಡಿಜಿಟ್ಸ್ನ ನಾವು ರಿಪಿಟೇಷನ್ ಮಾಡೋಂಗಿಲ್ಲ. ಸೊ ರಿಮೈನಿಂಗ್ ಎಷ್ಟಿದೆ? 1 2 3 4 5 6 7 8. ಸೊ ಥರ್ಡ್ ಪ್ಲೇಸ್ನ ನಾನು ಸಪೋಸ್ 1 ಇಂದ ಫಿಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಮತ್ತೆ 1 ಅನ್ನೋದನ್ನ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಫೋರ್ತ್ ಪ್ಲೇಸ್ 1 ಅನ್ನು ಫಿಲ್ ಮಾಡಿದ್ದೀನಿ. ಬೇರೆ ಯಾವುದಾದ್ರೂ ನಂಬರ್ಸ್ನ ನಾವು ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇಲ್ಲಿ 1 ಅಂತ ಕನ್ಸಿಡರ್ ಮಾಡಿದ್ದೀನಿ. ಸೊ ಹೌ ಮೆನಿ ಡಿಜಿಟ್ಸ್ ಆರ್ ದೇರ್? ಎಷ್ಟಿದೆ? 1 2 3 4 5 6 7 ಡಿಜಿಟ್ಸಲ್ಲಿ ನಾವು ಫೋರ್ತ್ ಪ್ಲೇಸ್ನ ಫಿಲ್ ಮಾಡ್ಬೋದು. ಸೊ ನಂಬರ್ ಆಫ್ ವೇಸ್ ಟು ಫಿಲ್ ಫಿಫ್ತ್ ಪ್ಲೇಸ್. ಸಪೋಸ್ ನಾನು ಫೋರ್ತ್ ಪ್ಲೇಸ್ನ 0 ಅಂತ ಫಿಲ್ ಮಾಡ್ತೀನಿ, ಅವಾಗ 0 ಕನ್ಸಿಡರ್ ಮಾಡೋಂಗಿಲ್ಲ. ನಂಬರ್ ಆಫ್ ವೇಸ್ ಟು ಫಿಲ್ ಫಿಫ್ತ್ ಪ್ಲೇಸ್ ಇಸ್ 6. Hence by fundamental principle of counting, the total number of ways ಎಷ್ಟು ವೇಸಲ್ಲಿ ನಾವು 5-digit ಟೆಲಿಫೋನ್ ನಂಬರ್ಸ್ ವಿ ಕ್ಯಾನ್ ಫಾರ್ಮ್ ಮಾಡ್ಬೋದು ಅಂತಂದರೆ 8 into 7 into 6 ಅಂತಂದರೆ 336 ವೇಸ್. 336 ವೇಸಲ್ಲಿ ನಾವು 5-digit ಟೆಲಿಫೋನ್ ನಂಬರ್ಸ್ನ ಫಾರ್ಮ್ ಮಾಡ್ಬೋದು. 5ನೇ ಕ್ವಶನ್ನು, ಎ ಕಾಯಿನ್ ಇಸ್ ಟಾಸ್ಡ್ 3 times ಆ್ಯಂಡ್ ದ ಔಟ್ಕಮ್ಸ್ ಆರ್ ರೆಕಾರ್ಡೆಡ್. ಇವಾಗ ಫಸ್ಟ್ ಟೈಮ್ ಕಾಯಿನ್ ಇಸ್ ಟಾಸ್ಡ್. ಕಾಯಿನ್ ಟಾಸ್ಡ್ ಮಾಡಿದಾಗ ವಾಟ್ ಆರ್ ದ ಔಟ್ಕಮ್ಸ್?
there are two possible outcomes. There are two possible outcomes. ಯಾವ್ಯಾವುದು ಔಟ್ಕಮ್ಸು? ಹೆಡ್ ಆರ್ ಟೇಲ್ ಆಗಿರುತ್ತೆ. ಅಗೇನ್ ಸೆಕೆಂಡ್ ಟೈಮ್ ಕಾಯಿನ್ ಇಸ್ ಟಾಸ್ಡ್, there are also two possible outcomes. That is ಯಾವ ಪಾಸಿಬಲ್ ಔಟ್ಕಮ್ಸ್ ಅಂತಂದರೆ ಹೆಡ್ ಇಲ್ಲ ಅಂತಂದರೆ ಟೇಲ್. ನೆಕ್ಸ್ಟ್ ಥರ್ಡ್ ಟೈಮ್ ಆಲ್ಸೋ ಕಾಯಿನ್ ಇಸ್ ಟಾಸ್ಡ್. ಥರ್ಡ್ ಟೈಮು ಕಾಯಿನ್ನ ಟಾಸ್ ಮಾಡ್ತೀವಿ. ಥರ್ಡ್ ಟೈಮ್ ನಾವು ಕಾಯಿನ್ ಟಾಸ್ ಮಾಡಿದಾಗ ಸೊ there are also two possible outcomes. By fundamental principle of counting, total possible outcomes ಎಷ್ಟು ಅಂತಂದರೆ 2 into 2 into 2, 2 2s are 4, 4 2s are 8 ways. ಆರನೇ ಪ್ರಾಬ್ಲಮ್ ಏನು ಅಂತಂದರೆ, ಇವಾಗ ಗಿವನ್ 5 flags ಆಫ್ ಡಿಫ್ರೆಂಟ್ ಕಲರ್ಸ್. ಹೌ ಮೆನಿ ಡಿಫ್ರೆಂಟ್ ಸಿಗ್ನಲ್ಸ್ ಕ್ಯಾನ್ ಬಿ ಜನರೇಟೆಡ್ ಇಫ್ ಈಚ್ ಸಿಗ್ನಲ್ ರಿಕ್ವೈರ್ಸ್ ದ ಯೂಸ್ ಆಫ್ 2 flags, ಒನ್ ಬಿಲೋ ದ ಅದರ್. ಇವಾಗ 5 ಡಿಫ್ರೆಂಟ್ ಕಲರ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟು ಬ್ಲ್ಯಾಕ್ ಕನ್ಸಿಡರ್ ಮಾಡೋಣ. 5 ಡಿಫ್ರೆಂಟ್ ಕಲರ್ಸ್: ಗ್ರೀನ್, ರೆಡ್, ಯೆಲ್ಲೋ, ಆರೆಂಜ್. 5 ಡಿಫ್ರೆಂಟ್ ಕಲರ್ಸ್ ಇದೆ. ನೀವು 2 ಫ್ಲ್ಯಾಗ್ಸ್ನ ಯೂಸ್ ಮಾಡಿ ಸಿಗ್ನಲ್ನ ಫಾರ್ಮ್ ಮಾಡಬೇಕು. 2 ಫ್ಲ್ಯಾಗ್ಸ್ನ ಯೂಸ್ ಮಾಡಿ ಸಿಗ್ನಲ್ನ ಜನ್ರೇಟ್ ಮಾಡಬೇಕು. ಸೊ ಒನ್ ಬಿಲೋ ಅದರ್ ಅಂತ ಹೇಳಿದ್ದಾರೆ. ಸೊ ಒನ್ ಬಿಲೋ ಅದರ್ ಅಂತಂದರೆ ಏನು? ಇವಾಗ ನಾವು ಈ ಫಸ್ಟ್ ಫ್ಲ್ಯಾಗ್ನ ನಾವು ಎಷ್ಟು ವಿಧದಲ್ಲಿ ಫಿಲ್ ಮಾಡ್ಬೋದು? ಬ್ಲ್ಯಾಕ್ಲಿಂದ ಆದರೂ ಮಾಡಿ, ಬ್ಲ್ಯಾಕ್, ಗ್ರೀನ್, ರೆಡ್, ಯೆಲ್ಲೋ, ಆರೆಂಜ್ ಯಾವುದಾದ್ರೂ ಫಿಲ್ ಮಾಡ್ಬೋದು. ನಮಗೆ ತುಂಬ ಪಾಸಿಬಲ್ ವೇಸ್ ಇರುತ್ತೆ. ಸೊ ನಂಬರ್ ಆಫ್ ವೇಸ್ ಟು ಚೂಸ್ ದ ಫಸ್ಟ್ ಫ್ಲ್ಯಾಗ್ ಈಸ್ 5. ಸಪೋಸ್ ನಾನಿಲ್ಲಿ ರೆಡ್ ಅಂತ ಫಿಲ್ ಮಾಡಿಬಿಡ್ತೀನಿ, ಆಯಿತಾ? ನೆಕ್ಸ್ಟ್ number of ways to choose the second flag from the rest of the 4 flags. ಆಲ್ರೆಡಿ ನಾವು ರೆಡ್ನ ಯೂಸ್ ಮಾಡಿಬಿಟ್ಟಿದ್ದೀವಿ. ಸೊ ಸೆಕೆಂಡ್ ಫ್ಲ್ಯಾಗ್ನ ನಾವು ಫ್ರಮ್ ದ ರೆಸ್ಟ್ ಆಫ್ 4 flags ಅಲ್ಲಿ ಯೂಸ್ ಮಾಡಬೇಕು. ಸೊ ವೇಸ್ ಇಸ್ 4. Hence, by fundamental principle of counting, total number of ways, ಎಷ್ಟು ವೇಸಲ್ಲಿ ನಾವು 2 ಫ್ಲ್ಯಾಗ್ಸ್ನ ಯೂಸ್ ಮಾಡಿ ಸಿಗ್ನಲ್ನ ಜನ್ರೇಟ್ ಮಾಡ್ಬೋದು ಅಂತಂದರೆ 5 4s are 20. ಸೊ 20 ways we can use. ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನಾವು ಪರ್ಮ್ಯುಟೇಷನ್ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಪರ್ಮ್ಯುಟೇಷನ್ ಅಂತಂದರೆ ಏನು? ಪರ್ಮ್ಯುಟೇಷನ್ ಅಂತಂದರೆ ಅರೇಂಜ್ಮೆಂಟ್ ಆಫ್ ಆನ್ ಆಬ್ಜೆಕ್ಟ್ ಇನ್ ಎ ಡೆಫಿನೆಟ್ ಆರ್ಡರ್. ಸೊ ಪರ್ಮ್ಯುಟೇಷನ್ ಇಸ್ ನಥಿಂಗ್ ಬಟ್, ಹಂಗಂತಂದರೆ ಏನು ಅಂತಂದರೆ ಅರೇಂಜ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಇನ್ ಎ ಡೆಫಿನೆಟ್ ಆರ್ಡರ್, ಅದನ್ನು ನಾವು ಪರ್ಮ್ಯುಟೇಷನ್ ಅಂತ ಕರಿತೀವಿ. ಸಪೋಸ್ ಇವಾಗ ಎಕ್ಸಾಂಪಲ್ ABC 3 ಲೆಟರ್ಸ್ ಇದೆ. ಈ 3 ಲೆಟರ್ಸ್ನ ನಾವು ಎಷ್ಟು ವಿಧದಲ್ಲಿ ನಾವು ಅರೇಂಜ್ ಮಾಡ್ಬೋದು, ಎಷ್ಟು ವೇಸಲ್ಲಿ ನಾವು ಅರೇಂಜ್ ಮಾಡ್ಬೋದು? ಸೊ ಫಸ್ಟ್ ABC, ನೆಕ್ಸ್ಟ್ ACB, I can arrange BAC, BCA, CAB, CBA. ಈ ABC ಅನ್ನೋ ಲೆಟರ್ಸ್ನ ನಾವು 6 ಡಿಫ್ರೆಂಟ್ ವೇಸಲ್ಲಿ ನಾವು ಅರೇಂಜ್ ಮಾಡ್ಬೋದು. ಇದನ್ನು ನಾವು ಪರ್ಮ್ಯುಟೇಷನ್ ಅಂತ ಕರಿತೀವಿ. ಈ ಪರ್ಮ್ಯುಟೇಷನ್ಗೆ ನಮಗೆ ಒಂದು ಫಾರ್ಮುಲಾ ಇದೆ. ಸೊ NPR =
n factorial divided by n minus r factorial. ಸೊ ಈ ಎಕ್ಸಾಂಪಲಲ್ಲಿ ಎನ್ ಎಷ್ಟು ಇದೆ, ಎಷ್ಟು ಡಿಜಿಟ್ಸ್ ಇದೆ? 3. ಸೊ ಎನ್ ಈಸ್ 3p. ಆರ್ ಎಷ್ಟು ಡಿಜಿಟ್ಸ್ನ ನಾವು ಅಟ್ ಎ ಟೈಮ್ ತೊಗೊತಾ ಇದ್ದೀವಿ? ಈಗೇನದು ಸಹ 3. ಸೊ 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಮೈನಸ್ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂತಂದರೆ 3 ಇಂಟು 2 ಇಂಟು 1 ಡಿವೈಡೆಡ್ ಬೈ 3 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದರೆ 0. ಸೊ 3 2s ಎಷ್ಟು ಬಂದ ಆನ್ಸರು? 6. ಸೊ ನಮ್ಗೆ ಇಲ್ಲಿ ಎಷ್ಟು ಬಂದ ಆನ್ಸರು? 1 2 3 4 5 6. ಸೊ ಪರ್ಮುಟೇಷನ್ ಅಂತಂದರೆ ಅರೇಂಜ್ಮೆಂಟ್ ಆಫ್ ಆಬ್ಜೆಕ್ಟ್ಸ್ ಇನ್ ಎ ಡೆಫಿನೆಟ್ ಆರ್ಡರ್. ಈ ಫಾರ್ಮುಲಾ ಹೇಗೆ ಬಂತು? ಅದಕ್ಕೊಂದು ಡಿರೈವೇಷನ್ ಇದೆ, ಆ ಡಿರೈವೇಷನ್ನ ನೋಡೋಣ. ಇವಾಗ ಹೌ ಮೆನಿ ಆರ್ ಡಿಜಿಟ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಡಿಜಿಟ್ಸ್ 1 2 3 4 up to n if the repetitions of the digit is not allowed. Repetition of the digit not allowed. Suppose ಈ ಒಂದು ಬಾಕ್ಸ್ ಎನ್ ವೇಸಲ್ಲಿ ಏನಾರ ಫಿಲ್ ಆದರೆ ಈ ಬಾಕ್ಸ್ ಎಷ್ಟು ವೇಸಲ್ಲಿ? ಬಿಕಾಸ್ ಎನ್ ಆಲ್ರೆಡಿ ಫಿಲ್ಡ್. ಇಫ್ ಎನ್ ಈಸ್ ಆಲ್ರೆಡಿ ಫಿಲ್ಡ್, ಎನ್ ಆಲ್ರೆಡಿ ಫಿಲ್ ಆಗಿದ್ರೆ ಇದನ್ನು ಎನ್ ಮೈನಸ್ 1 ವೇಸಲ್ಲಿ ನಾವು ಫಿಲ್ ಮಾಡ್ತೀವಿ. ಇದನ್ನು ಇಫ್ ಎನ್ ಮೈನಸ್ 1 ವೇಸಲ್ಲಿ ನಾವು ಫಿಲ್ ಮಾಡಿದರೆ ಇದನ್ನು ಎನ್ ಮೈನಸ್ 2 ವೇಸಲ್ಲಿ ಫಿಲ್ ಮಾಡ್ತೀವಿ. ಅದೇ ಥರ ಎನ್ ಮೈನಸ್ 3 ವೇಸಲ್ಲಿ ಫಿಲ್ ಮಾಡ್ತೀವಿ. ಸಪೋಸ್ ಫಸ್ಟ್ ಪ್ಲೇಸ್, ಇದು ಫಸ್ಟ್ ಪ್ಲೇಸ್ನ ಎನ್ ವೇಸ್, ಸೆಕೆಂಡ್ ಪ್ಲೇಸ್ನ ನಾವು ಎನ್ ಮೈನಸ್ 1ಅನ್ನು ನಾವು ಈ ಥರನೂ ಬರೀಬೋದಾ? ಎನ್ ಮೈನಸ್ 2 ಮೈನಸ್ 1 ಸೆಕೆಂಡ್ ಪ್ಲೇಸ್ ಅಲ್ವಾ? ಸೆಕೆಂಡ್ ಪ್ಲೇಸ್ ಅಂತಂದರೆ ಐ ವಿಲ್ ರೈಟ್ 2 ಮೈನಸ್ 1. ಎನ್ ಮೈನಸ್ ಇದು ಥರ್ಡ್ ಪ್ಲೇಸ್ನ ನಾವು ಎನ್ ಮೈನಸ್ 3 ಮೈನಸ್ 1 ಅಂತ ಬರೀಬೋದು. ಅದೇ ಥರ ಆರ್ತ್ ಪ್ಲೇಸ್ನ ನಾವು ಯಾವ ಥರ ಬರೀಬೋದು? ಎನ್ ಮೈನಸ್ ಆರ್ ಮೈನಸ್ 1. ಸೊ ಫಸ್ಟ್ ಏನು ಬರೆದ್ವಿ ನಾವು? ಫಸ್ಟ್ ಪ್ಲೇಸ್ನ ಎನ್ ಅಂತ ಬರೆದ್ವಿ, ನೆಕ್ಸ್ಟ್ ಪ್ಲೇಸ್ನ ಎನ್ ಮೈನಸ್ 1, ನೆಕ್ಸ್ಟ್ ಇಸ್ ಎನ್ ಮೈನಸ್ 2, ಸೊ ಲಾಸ್ಟ್ ಇಸ್ ಎನ್ ಮೈನಸ್ ಆರ್ ಮೈನಸ್ 1. ನಾವು ಇದನ್ನು ಎನ್ ಪಿ ಆರ್ ಅಂತ ಡಿನೋಟ್ ಮಾಡ್ತೀವಿ. ಎನ್ ಪಿ ಆರ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು ಅಪ್ ಟು ಎನ್ ಮೈನಸ್ ಆರ್ ಮೈನಸ್ 1. ಈ ಎನ್ ಇಂಟು ಎನ್ ಮೈನಸ್ 1 ಇಂಟು ಎನ್ ಮೈನಸ್ 2 ಇಂಟು ಅಪ್ ಟು ಎನ್ ಮೈನಸ್ ಆರ್ ಮೈನಸ್ 1 ನಾವು ಎನ್ ಫ್ಯಾಕ್ಟೋರಿಯಲ್ ಅಂತ ಡಿನೋಟ್ ಮಾಡ್ತೀವಿ. ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಏನು? ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಪ್ರಾಡಕ್ಟ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ಸೊ ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಪ್ರಾಡಕ್ಟ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ಪ್ರಾಡಕ್ಟ್ ಆಫ್ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್ ಅಂತಂದರೆ ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ 1 ಇಂಟು 2 ಇಂಟು 3 ಇಂಟು 4 ಇಂಟು ಅಪ್ ಟು ಎನ್ ಮೈನಸ್ 1 ಇಂಟು ಎನ್. ಸೊ ಅದನ್ನು ಉಲ್ಟಾ ಬರೀತೀನಿ. ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಎನ್ ಇಂಟು ಎನ್ ಮೈನಸ್ 1 ಇಂಟು ಅಪ್ ಟು 3 ಇಂಟು 2 ಇಂಟು 1. ಸೊ 3 ಫ್ಯಾಕ್ಟೋರಿಯಲ್ ಅಂತಂದರೆ ಏನು? ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಎನ್ನಿಂದ ಸ್ಟಾರ್ಟ್ ಆಗುತ್ತೆ, ಎನ್ ಇಂಟು ಎನ್ ಮೈನಸ್ 1. 3 ಫ್ಯಾಕ್ಟೋರಿಯಲ್ ಅಂತಂದರೆ 3ಇಂದ ಸ್ಟಾರ್ಟ್ ಮಾಡಬೇಕು, 3 ಇಂಟು ಎನ್ ಮೈನಸ್ 1 ಒಂದು ಡಿಕ್ರೀಸ್ ಮಾಡಬೇಕು, 3 ಇಂಟು 2 ಇಂಟು 1. ಸಪೋಸ್ 6 ಫ್ಯಾಕ್ಟೋರಿಯಲ್ ಅಂತಂದರೆ 6ಇಂದ ಸ್ಟಾರ್ಟ್ ಮಾಡಿ, 6 ಇಂಟು 1 ಡಿಕ್ರೀಸ್ ಮಾಡಿ, 5 ಇಂಟು ಎಗೇನ್ ಡಿಕ್ರೀಸ್, 4 ಇಂಟು 3 ಇಂಟು 2 ಇಂಟು 1. ಈ 6 ಫ್ಯಾಕ್ಟೋರಿಯಲ್ನ ನಾವು ಈ ಥರನೂ ಬರಿಬೋದು. 6 ಇಂಟು 5 ಇಂಟು 4 ಇಂಟು 3 ಇಂಟು 1ನ ನಾವು 5 ಫ್ಯಾಕ್ಟೋರಿಯಲ್ ಅಂತ ಬರಿಬೋದು. 5 ಫ್ಯಾಕ್ಟೋರಿಯಲ್ ಅಂತಂದರೆ ಏನು? 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ನಮಗೆ ಯಾವಾಗ ಸೊ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ನಾವು 5 ಫ್ಯಾಕ್ಟೋರಿಯಲ್ ಇಲ್ಲಾಂದರೆ 4 ಫ್ಯಾಕ್ಟೋರಿಯಲ್ಗೂ ಸ್ಟಾಪ್ ಮಾಡ್ಬೋದು. ಇವಾಗ 6 ಫ್ಯಾಕ್ಟೋರಿಯಲ್ ಅಂತಂದರೆ 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಒಂದು ಥಿಯರಮ್ ಇದೆ ಇಲ್ಲಿ. ದ ನಂಬರ್ ಆಫ್ ಪರ್ಮುಟೇಷನ್ಸ್ ಆಫ್ ಎನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್. ಸೊ ಎನ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಟೇಕನ್ ಆರ್ ಅಟ್ ಎ ಟೈಮ್ ವಿಚ್ ಇಸ್ ಡಿನೋಟೆಡ್ ಬೈ ಎನ್ ಪಿ ಆರ್. ಸೊ ಎನ್ ಪಿ ಆರ್ ಅಂತಂದರೆ ಏನಂತ ಹೇಳಿದೆ ಆವಾಗಲೇ? ಎನ್ ಇಂಟು ಎನ್ ಮೈನಸ್ 1 ಇಂಟು ಅಪ್ ಟು ಎನ್ ಮೈನಸ್ ಆರ್ ಮೈನಸ್ 1 ಅಂತಂದರೆ ಎನ್ ಇಂಟು ಎನ್ ಮೈನಸ್ 1 ಇಂಟು ಅಪ್ ಟು ಎನ್ ಮೈನಸ್ ಆರ್, ಮೈನಸ್ ಇಂಟು ಮೈನಸ್ ಅಂತಂದರೆ +1. ಇದು ಎನ್ ಪಿ ಆರ್.
ಸೊ ಇದರ ಮೇಲೆ ನಾವು ಎಕ್ಸಸೈಸ್ 7.2 ಪ್ರಾಬ್ಲಮ್ಸ್ ಇದೆ, ಅದನ್ನು ಫಸ್ಟ್ ಸಾಲ್ವ್ ಮಾಡೋಣ. ಸೊ ಎವ್ಯಾಲ್ಯೂಯೇಟ್ 8 ಫ್ಯಾಕ್ಟೋರಿಯಲ್. ಸೊ ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಏನು? ಫಾರ್ಮುಲಾ n ಇಂಟು n ಮೈನಸ್ 1 ಇಂಟು n ಮೈನಸ್ 2 ಇಂಟು ಅಪ್ ಟು 3 ಇಂಟು 2 ಇಂಟು 1. ಎನ್ ಫ್ಯಾಕ್ಟೋರಿಯಲ್ ಅಂತಂದರೆ ಎನ್ನಿಂದ ಸ್ಟಾರ್ಟ್ ಆಗುತ್ತೆ. ಅದೇ ಥರ 8 ಫ್ಯಾಕ್ಟೋರಿಯಲ್ ಅಂತಂದರೆ 8ಇಂದ ಸ್ಟಾರ್ಟ್ ಆಗುತ್ತೆ. 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 into 2 into 1. So this is 56 into 30 into, so multiply this 4 3s are 12, 12 2s are 24. Again you multiply this 40320. So 8 factorial is 40320. Second problem, 4 factorial minus 3 factorial. 4 factorial means what? 4 factorial ಅಂತಂದರೆ ಏನು? 4 into 3 into 2 into 1 minus 3 factorial ಅಂತಂದರೆ 3 into ಡಿಕ್ರೀಸ್ ಮಾಡ್ಕೊಂಡು ಹೋಗಿ ಒಂದೊಂದು 2 into 1 ಅಪ್ ಟು 1 ಬರೋವರೆಗೂ ಡಿಕ್ರೀಸ್ ಮಾಡ್ಕೊಂಡು ಹೋಗಬೇಕು. ಸೊ ಮಲ್ಟಿಪ್ಲೈ ಮಾಡಿ ಇದೆಷ್ಟು ಬಂತು? 24 ಮೈನಸ್ 6. 24 ಮೈನಸ್ 6 ಅಂತಂದರೆ 18. ಸೊ ಸೆಕೆಂಡ್ ಕ್ವಶನ್ ಇಲ್ಲಿ ಇಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್, ಅವೆರಡು ಈಕ್ವಲ್ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಎಲ್ ಎಚ್ ಎಸ್ನ ಕನ್ಸಿಡರ್ ಮಾಡಿ. ಎಲ್ ಎಚ್ ಎಸ್ ಇಸ್ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂತಂದರೆ 3ಇಂದ ಸ್ಟಾರ್ಟ್ ಮಾಡಿ ಒಂದು ಡಿಕ್ರೀಸ್ ಮಾಡಿ 3 ಇಂಟು 2 ಇಂಟು 1 ಪ್ಲಸ್ 4 ಫ್ಯಾಕ್ಟೋರಿಯಲ್ ಅಂತಂದರೆ 4ಇಂದ ಸ್ಟಾರ್ಟ್ ಮಾಡಿ 4 ಇಂಟು 3 ಇಂಟು 2 ಇಂಟು 1. ಸೊ ಮಲ್ಟಿಪ್ಲೈ ಮಾಡಿ 6 ಪ್ಲಸ್ 24. What is 6 plus 24? It is 30. Next RHSನ ಕನ್ಸಿಡರ್ ಮಾಡಿ. RHS ಅಂತಂದರೆ ಏನು? 7 ಫ್ಯಾಕ್ಟೋರಿಯಲ್. 7 ಫ್ಯಾಕ್ಟೋರಿಯಲ್ ಅಂತಂದರೆ 7 ಇಂಟು ಡಿಕ್ರೀಸ್ ಮಾಡಿ ಒಂದು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ 7 ಫ್ಯಾಕ್ಟೋರಿಯಲ್ ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ 5040. ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡು ಸೇಮ್ ಬಂತಾ? ಇಲ್ಲ ಅಲ್ವಾ? ಸೊ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ನಾವು ಫ್ಯಾಕ್ಟೋರಿಯಲ್ಸ್ನ ಈ ರೀತಿ ಆ್ಯಡ್ ಮಾಡೋದಕ್ಕಾಗಲ್ಲ. ಸೊ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು 7 ಫ್ಯಾಕ್ಟೋರಿಯಲ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್, ಕಂಪ್ಯೂಟ್ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. 8 ಫ್ಯಾಕ್ಟೋರಿಯಲ್ನ ನಾವು ಯಾವ ರೀತಿ ಬರಿಬೋದು? 8 ಇಂಟು, ಸೊ 8 ಫ್ಯಾಕ್ಟೋರಿಯಲ್ನ ನಾವು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ಈ 8 ಫ್ಯಾಕ್ಟೋರಿಯಲ್ನ ನಾವು ಅಕಾರ್ಡಿಂಗ್ ಟು ದ ಕ್ವಶನ್ ನಮಗೆ ಯಾವ ರೀತಿ ಬೇಕು ಸೊಲ್ಯೂಷನಲ್ಲಿ ಆ ರೀತಿ ಬರಿಬೋದು ಅಂತ ಆವಾಗಲೇ ಹೇಳಿದೆ. ಸೊ 8 ಫ್ಯಾಕ್ಟೋರಿಯಲ್ ಅಂತಂದರೆ 8 ಇಂಟು 7 ಇಂಟು ನಾನು 6 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ. ಯಾಕೆ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಬರಿತೀನಿ ಅಂತಂದರೆ ಡಿನಾಮಿನೇಟರಲ್ಲಿ ನಮಗೆ ಇಲ್ಲಿ 6 ಫ್ಯಾಕ್ಟೋರಿಯಲ್ ಇದೆ. ಈಸಿಯಾಗಿ ನಾವು ಸಿಂಪ್ಲಿಫಿಕೇಷನ್ ಮಾಡ್ಬೋದು. ಸೊ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಡಿನಾಮಿನೇಟರಲ್ಲಿ ನಮ್ಗೆ 6 ಫ್ಯಾಕ್ಟೋರಿಯಲ್ ಇದೆ, ನಾವು ಈಸಿಯಾಗಿ ಕ್ಯಾನ್ಸಲ್ ಮಾಡ್ಬೋದು. 6 ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್. ಸೊ ನಾವು 8 ಫ್ಯಾಕ್ಟೋರಿಯಲ್ನ ಈ ರೀತಿನೂ ಬರಿಬೋದಾ? 8 ಇಂಟು 7 ಇಂಟು 6 ಇಂಟು 5 ಫ್ಯಾಕ್ಟೋರಿಯಲ್ ಬರಿಬೋದು. ಬಟ್ ನಮಗೆ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ನಾವು ಇದನ್ನು ಬರಿಬೇಕಾಗುತ್ತೆ. ಸೊ 8 ಇಂಟು 7 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತಂದರೆ ಏನು? 2ನೇ. ಸೊ ಸಿಂಪ್ಲಿಫೈ ಮಾಡಿ 56 divided by 2 equals 28. Next, fourth problem, if 1 by 6 factorial plus 1 by 7 factorial is equal to x by 8 factorial, find the value of x ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇದನ್ನೇನಂತ ಬರಿತೀನಿ? 1 by 6 ಫ್ಯಾಕ್ಟೋರಿಯಲ್ ಹಾಗೆ ಬರಿತೀನಿ. 1 by 7 ಫ್ಯಾಕ್ಟೋರಿಯಲ್, ಇವಾಗ 7 ಫ್ಯಾಕ್ಟೋರಿಯಲ್ ಅಂತಂದರೆ ಏನು? 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಈ 7 ಫ್ಯಾಕ್ಟೋರಿಯಲ್ನ ನಾನು ಯಾವ ರೀತಿ ಬರಿತೀನಿ ಅಂದರೆ 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರಿತೀನಿ. ಸೊ 1 ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ನ ನಾವು ಯಾವ ರೀತಿ ಬರಿಬೋದು? 7 ಇಂಟು 6 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 8 ಫ್ಯಾಕ್ಟೋರಿಯಲ್ನ ನಾವು ಯಾವ ರೀತಿ ಬರಿಬೋದು? 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್. ಸೊ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್. ನಾನು ಯಾಕೆ ಎಲ್ಲ 6 ಫ್ಯಾಕ್ಟೋರಿಯಲಲ್ಲಿ ತೊಗೊತಾ ಇದ್ದೀನಿ ಅಂತಂದರೆ ಕಾಮನ್ ತೊಗೋಬೋದು ನಾವು. 1 ಬೈ 6 ಫ್ಯಾಕ್ಟೋರಿಯಲ್ನ 1 by 6 ಫ್ಯಾಕ್ಟೋರಿಯಲ್ನ ಕಾಮನ್ ತೆಗೆದ್ರೆ ಏನು ಮಿಕ್ತು ಇಲ್ಲಿ? 1 by 6 ಫ್ಯಾಕ್ಟೋರಿಯಲ್ ಆಲ್ರೆಡಿ ಕಾಮನ್ ತೆಗೆದಿದ್ದೀರಾ, ಏನೂ ಇಲ್ಲ ಅಂತಂದರೆ ಅಲ್ಲಿ 1 ಇದೆ ಅಂತ ಅರ್ಥ. ಪ್ಲಸ್ 1 by 6 ಫ್ಯಾಕ್ಟೋರಿಯಲ್ ಕಾಮನ್ ತೆಗೆದಿದ್ದೀರಾ, ರಿಮೈನಿಂಗ್ ಏನಿದೆ ಇಲ್ಲಿ 1 divided by 7 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್.
ಎರಡೂ ಕಡೆ ಡಿನಾಮಿನೇಟರಲ್ಲಿ ನಾವು 6 ಫ್ಯಾಕ್ಟೋರಿಯಲ್ ಇದ್ದರೆ ಇಟ್ ವಿಲ್ ಗೆಟ್ ಕ್ಯಾನ್ಸಲ್. ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿ. 7 1s are 7, 7 plus 1 is 8 divided by 7, 7 1s are 7, 7 plus 1 is 8 by 7 is equal to x divided by 8 into 7. ಎರಡೂ ಡಿನಾಮಿನೇಟ್ರಲ್ಲಿ ಏನಿದೆ 7 ಇದೆ, ನಾವು ಕ್ಯಾನ್ಸಲ್ ಮಾಡ್ಬೋದು. ದಿಸ್ division 8 will become multiplication 8. So 8 into 8 equals x. So x value ಎಷ್ಟಾಯಿತು 64. I hope it is clear. So next question is, evaluate n factorial divided by n minus r factorial when n is equal to 6, r is equal to 2, and when n is equal to 9, r is equal to 5. 2 questions ಕೊಟ್ಟಿದ್ದಾರೆ. ಸೊ ಫಸ್ಟ್ ಕ್ವಶನ್ ಬರೀರಿ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಫಸ್ಟ್ ಕ್ವಶನಲ್ಲಿ n ಎಷ್ಟು ಕೊಟ್ಟಿದ್ದಾರೆ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 2 ಫ್ಯಾಕ್ಟೋರಿಯಲ್, r ಎಷ್ಟು ಕೊಟ್ಟಿದ್ದಾರೆ ಅಂದರೆ 2. ಸೊ 6 ಫ್ಯಾಕ್ಟೋರಿಯಲ್ನ ಹಾಗೆ ಬರೀರಿ, 6 ಮೈನಸ್ 2 ಅಂತಂದರೆ 4 ಫ್ಯಾಕ್ಟೋರಿಯಲ್. ಈ 6 ಫ್ಯಾಕ್ಟೋರಿಯಲ್ನ ನಾವು ಯಾವ ರೀತಿ ಬರಿಬೋದು, 6 ಇಂಟು 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡಿ. ಸೊ 6 5s are 30. ಅಕಾರ್ಡಿಂಗ್ ಟು ಅವರ್ ರಿಕ್ವೈರ್ಮೆಂಟ್ ನಾವಿಲ್ಲಿ 4 ಫ್ಯಾಕ್ಟೋರಿಯಲ್ಗೆ ಸ್ಟಾಪ್ ಮಾಡಿದ್ದೀವಿ. ಬಿಕಾಸ್ ನ್ಯೂಮರೇಟರ್ 4 ಫ್ಯಾಕ್ಟೋರಿಯಲ್, ಡಿನಾಮಿನೇಟರ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಮತ್ತೆ ಕ್ವಶನ್ ಬರೀರಿ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್. ಸೊ n ಇಲ್ಲಿ 9 ಫ್ಯಾಕ್ಟೋರಿಯಲ್. ಸೊ 9 ಮೈನಸ್ 5 ಫ್ಯಾಕ್ಟೋರಿಯಲ್. ಸೊ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 5 ಎಷ್ಟು 4 ಫ್ಯಾಕ್ಟೋರಿಯಲ್. ಸೊ 9 ಫ್ಯಾಕ್ಟೋರಿಯಲ್ನ ನಾವು ಯಾವ ರೀತಿ ಬರೀಬೋದು, 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು ನಾನು 4 ಫ್ಯಾಕ್ಟೋರಿಯಲ್ ಅಂತಲೇ ಸ್ಟಾಪ್ ಮಾಡ್ತೀನಿ. ಬಿಕಾಸ್ 4 ಫ್ಯಾಕ್ಟೋರಿಯಲ್ ನಾವು ಕ್ಯಾನ್ಸಲ್ ಮಾಡ್ಬೋದು. ಸೊ ಮಲ್ಟಿಪ್ಲೈ ಆಲ್ ದ ನಂಬರ್ಸ್, ಯು ವಿಲ್ ಗೆಟ್ 15120. So this completes exercise 7.2. In the next video, we will be learning more about permutation and combination, and we will be solving exercise 7.3 and 7.4. Thank you for watching.